टीआरटीएफ के सभी दर्शकों को मेरा अस्सलाम नमस्ते जय भीम। मैं सुभान खान। आज 21 जनवरी 2025 और इस समय हम शाहबाद नेहरू चौक पर शाहबाद कोली समाज के अध्यक्ष शिव तलवार जी के अध्यक्षता में श्री निज शरणा अंबिगरा चौड़ैया जी की 905वीं जयंती काफ़ी उत्साह के साथ मनाई गई। तो आइए देखते हैं एक रिपोर्ट। जिस समय हमारे साथ उपस्थित है कोली समाज के अध्यक्ष शिव तलवार जी। शिव तलवार जी, क्या कहना चाहेंगे? ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ 905ನೇ ಅಂಬಿಗರ ಚೌಡಯ್ಯ ಜಯಂತಿ ಹಾರ್ದಿಕ ಶುಭಾಶಯಗಳು। ಇವತ್ತಿನ ದಿವಸ ಶಾಹಬಾದ್ ತಾಲೂಕಿನಲ್ಲಿ ಎಲ್ಲ ನಮ್ಮ ಕೂಲಿ ಸಮಾಜ ಬಂಧುಗಳು ಹಾಗೂ ಎಲ್ಲ ಸಮಾಜದವರು ಸೇರಿಕೊಂಡು ವಿಜೃಂಭಣೆಯಿಂದ ನಮ್ಮ ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಚರಿಸಿದ್ದೇವೆ। ಮುಂದಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಿಸಬೇಕೆಂದು ನಾವು ಡಿಸೈಡ್ ಮಾಡಿದ್ದೀವಿ। ಈಗ ಅತಿ ಫೋಟೋ ಮತ್ತು ನಮ್ಮ ಗುರುಗಳ ಫೋಟೋಗೆ ಮತ್ತು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ವಿ। ಬಂದಂಥ ಎಲ್ಲರಿಗೂ ಧನ್ಯವಾದ ಹೇಳ್ಕೊತಾ ಮುಂದಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ದೊಡ್ಡ ಪ್ರಮಾಣಕ್ಕೆ ಜಯಂತಿಯನ್ನು ಆಚರಿಸಬೇಕಂತ ನಾವು ಹೇಳ್ತೀವಿ। साथ ही साथ इस समय हमारे साथ उपस्थित है शाहबाद ब्लॉक भाजपा के अध्यक्ष जी। सर, क्या कहना चाहेंगे शुभ अवसर पर? ಎಲ್ಲರಿಗೂ ಅಂಬಿಗರ ಚೌಡಯ್ಯನವರ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ನಿಜಶರಣ ಅಂಬಿಗರ ಚೌಡಯ್ಯನವರು 11ನೇ ಶತಮಾನದಲ್ಲಿ ಎಲ್ಲ ಶರಣರಲ್ಲಿ ಇವರು ಒಬ್ಬರು ನಿಜ ಶರಣರಾಗಿದ್ದರು। ಹೀಗಾಗಿ ಇವರ ವಚನ ಮತ್ತು ಎಲ್ಲ ವಚನಗಳು ಅವರು ನೇರವಾಗಿದ್ದು, ಹೀಗಾಗಿ ಅವರು ಈ ಸಮಾಜದ ಕೊಡುಗೆ ಭಾಳಷ್ಟು ಅಪಾರವಾಗಿದೆ। ಹೀಗಾಗಿ ಅಂಬಿಗರ ಚೌಡಯ್ಯನವರ ನಾವು ವರ್ಷಗೊಮ್ಮೆ ನೆಹರು ಚೌಕಿನಲ್ಲಿ ನಮ್ಮ ಶಿವಕುಮಾರ್ ತಳವಾರವರ ನೇತೃತ್ವದಲ್ಲಿ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವವನ್ನು ಆಚರಿಸ್ತೀವಿ ವಿಜೃಂಭಣೆಯಿಂದ। ಇವತ್ತಿನ ದಿವಸ ಭಾಳ ಸಂಖ್ಯೆಯಲ್ಲಿ ಇವತ್ತು ಉಪಸ್ಥಿತ ಆಗಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಮತ್ತು ಅಂಬಿಗರ ಚೌಡಯ್ಯನವರು ಸಾಕಷ್ಟು ವಚನಗಳನ್ನು ನೇರ ನುಡಿ ಆಗಿದ್ದವು ಮತ್ತು ಇವರ ಜನ್ಮಸ್ಥಳ ಚೌಡದಾನಾಪುರದಲ್ಲಿ ಆಗಿತ್ತು। ಅವರು ಕಾಯಕ ಕೇವಲ ವಚನ ಇರಲಿಲ್ಲ, ಅವ್ರ ಕಾಯಕವನ್ನು ಕೂಡ ಈ ಹಡಗ ಏನು ನಡೆಸ್ತಿದ್ರಲ್ಲ ಆ ಜನರಿಗೆಲ್ಲ ತೊಗೊಂಡು ಹೋಗಿ ಒಂದು ದಡೆಯಿಂದ ಇನ್ನೊಂದು ದಡೆಗೆ ದಾಟಿಸೋದೇ ಅಂಬಿಗರ ಚೌಡಯ್ಯನವರದು ಒಂದು ಕಾಯಕ ಆಗಿತ್ತು। ಹೀಗಾಗಿ ಸಾಕಷ್ಟು ಜನರು ಇವರ ವಚನಗಳನ್ನು ಬಹಳ ರೀತಿಯಲ್ಲಿ ಕೆಲವರು ಹೊಂದಾಣಿಕೆ ರೀತಿಯಲ್ಲಿ ವಚನಗಳು ಬರೀತಿದ್ದರು, ಆದರೆ ಅಂಬಿಗರ ಚೌಡಯ್ಯನವರು ನೇರ ದಿಟ್ಟ ನುಡಿಯಾಗಿತ್ತು। ಹೀಗಾಗಿ ಅಂಬಿಗರ ಚೌಡಯ್ಯನವರು ಈ ಸಮಾಜಕ್ಕೆ ಕೋಲಿ ಸಮಾಜಕ್ಕೆ ಸಾಕಷ್ಟು ಹೆಸರುಗಳಿದೆ। ಅಂಬಿಗ, ಬೆಸ್ತ ಮತ್ತು ಕಂಬೇರ ಸಾಕಷ್ಟು ಹೆಸರುಗಳಿಂದ ಈ ಸಮಾಜಕ್ಕೆ ಕರೀತಾರೆ। ಆದರೆ ಈ ಸಮಾಜವನ್ನು ಗಂಗಮತಸ್ಥ ಕೂಡ ಕರೀತಾರೆ। ಹೀಗಾಗಿ ಈ ಸಮಾಜವನ್ನು ಕೇವಲ ಈ ಅಂಬಿಗರ ಚೌಡಯ್ಯನವರು ಬೆಳಕಿಗೆ ಬಂದಿದ್ದು ಈಗಾಗಲೇ ಸನ್ಮಾನ್ಯ ದಿವಂಗತ ವಿಠ್ಠಲ್ ಹೇರೂರವರು ಸಾಕಷ್ಟು ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಇವತ್ತು ಈ ಸಮಾಜಕ್ಕೆ ಈ ಅಂಬಿಗರ ಚೌಡಯ್ಯ ಕೋಲಿ ಸಮಾಜ ಅಂತ ತಿಳಿಸಿಕೊಟ್ಟವರು ಮಹಾನ ವ್ಯಕ್ತಿಯಾದಂಥ ಸನ್ಮಾನ್ಯ ಶ್ರೀ ವಿಠ್ಠಲ್ ಹೇರೂರು ಹಾಗೂ ಪೂಜ್ಯ ಶ್ರೀ ಮಲ್ಲಣ್ಣಪ್ಪ ಅಪ್ಪ ಅವರು ಕೂಡ ಈ ಒಂದು ಅಂಬಿಗರ ಚೌಡಯ್ಯನವರು ಜಯಂತ್ಯೋತ್ಸವ ಮಾಡುವ ಮೂಲಕ ಇವತ್ತಿನ ದಿವಸ ಸಾಕಷ್ಟು ಹಳ್ಳಿಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಪಟ್ಟಣಗಳಲ್ಲಿ ಕೂಡ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ। ಹೀಗಾಗಿ ಈ ಅಂಬಿಗರ ಚೌಡಯ್ಯನವರು ಇವರ ಸಮಕಾಲೀನಾದಂಥ ಸಾಕಷ್ಟು ಶರಣರಿದ್ದಾರೆ, ಆದರೆ ಇಂಥ ಶರಣರು ಇದ್ದಂಗೆ ಹೇಳಿದಂಥ ವ್ಯಕ್ತಿಯಾದಂಥ ಅಂಬಿಗರ ಚೌಡಯ್ಯ। ಅದಕ್ಕೆ ನಾವು ಎಲ್ಲರೂ ಅಂಬಿಗ ಕುಲಸ್ಥರು ನಾವೆಲ್ಲ ಅಂಬಿಗರ ಜಯಂತಿಯನ್ನು ಆಚರಿಸ್ತೀವಿ। ತಾವೆಲ್ಲರೂ ಅಂಬಿಗರ ಚೌಡಯ್ಯನವರ ಭಕ್ತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ कर्नाटक। जैसे कि आपने जाना शाहबाद तालुका कोली समाज के अध्यक्ष शिव तलवार जी की अध्यक्षता में निज शरणा अंबिगरा चौड़ैया जी की 905वीं जयंती काफ़ी उत्साह के साथ मनाई गई। तो आप इसी तरह देखते रहिए टीआरटीएफ, हम आपके बीच इसी तरह आते रहेंगे।